ಗೈಸ್, ಡೈಲಿ ವಿಡಿಯೋ ಹಾಕೋದ್ರಿಂದ ಏನಾಗುತ್ತೆ? ತುಂಬ ಜನ ಡೈಲಿ ವಿಡಿಯೋ ಹಾಕೋರು ಇರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ ಡೈಲಿ ವಿಡಿಯೋ ಏನಕ್ಕೆ ಹಾಕಬೇಕು, ಡೈಲಿ ವಿಡಿಯೋ ಹಾಕೋದ್ರಿಂದ ನಮಗೆ ಏನು ಲಾಭ ಆಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ನಮಗೆ ಡೈಲಿ ವಿಡಿಯೋ ಹಾಕೋದ್ರಿಂದ ಏನು ನಷ್ಟ ಆಗುತ್ತೆ, ಇದನ್ನು ಕೂಡ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರಾ ಅವರೂ ಕೂಡ ನೋಡಿ, ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಅವರೂ ಕೂಡ ನೋಡಿ ವಿಡಿಯೋನ. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ನಿಮಗೆ ಒಂದು ನಾಲೆಡ್ಜ್ ಸಿಗ್ದಂಗೆ ಆಗುತ್ತೆ. ಓಕೆನಾ? ಸೊ ಡೀಟೇಲ್ಸ್ ಆಗಿ ನೋಡಿ. ಸೊ ನಂದು ಯೂಟ್ಯೂಬಲ್ಲಿ 3 ಇಯರ್ಸ್ ಆಯಿತು. ಸೊ ಆ ಎಕ್ಸ್ಪೀರಿಯೆನ್ಸ್ನ ಇಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ ಅಂತ. ಓಕೆನಾ? ಡೀಟೇಲ್ಸ್ ಆಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಎಲ್ಲನೂ ನೋಡಿ ವಿಡಿಯೋ. ಆಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡಬೇಡಿ, ಅಕ್ಕ ನನಗೆ ಅದು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿರ್ತೀನಿ, ಬಟ್ ಆದ್ರೂ ಅದೇ ಕ್ವಶನ್ಸ್ ನಂಗೆ ಕೇಳ್ತೀರ ತುಂಬ ಜನ. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಅಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೈಸ್ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡೆ, ಏನಂದರೆ ನಂದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಯೂಟ್ಯೂಬ್ ಅವ್ರು ರಿಮೂವ್ ಮಾಡಿದ್ದಾರೆ. ಏನಕ್ಕೆ ಅದರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ನಾನು ಬ್ಲರ್ ಮಾಡೋದೇ ಮರ್ತೋದೆ. ಸೊ ನಾನು ಈ ಕೆಲಸದ ಇದರಲ್ಲಿ ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಸೊ ನಾನು ನೋಡಿದ್ದೆ ಅನಿಸುತ್ತೆ, ಬಟ್ ಅದನ್ನು ನಾನು ಬ್ಲರ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಯಾರೆಲ್ಲ ನೀವು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಲೈಕ್ ಬ್ಲರ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಶೋ ಅಪ್ ಮಾಡಬೇಡಿ, ಇಲ್ಲಾಂದರೆ ನಿಮ್ಮದು ವಿಡಿಯೋ ಬಂದುಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. ಅದರಿಂದ ನಮ್ಮದು ಚಾನಲ್ ಎಫೆಕ್ಟ್ ಏನಾಗಲ್ಲ, ಬಟ್ ವಿಡಿಯೋ ಬಂದುಬಿಟ್ಟು ರಿಮೂವ್ ಮಾಡಿಬಿಡ್ತಾರೆ. ಆ್ಯಂಡ್ ಇದರಿಂದ ನಮಗೆ ಇಂಪ್ರೆಷನ್ಸ್ ಒಂದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಯಾರೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದ್ದೀರಾ, ಜಿಮೇಲ್ ಐ ಡಿ ಆಗಲಿ, ಇಲ್ಲ ನಂಬರ್ ಆಗಲಿ, ಇಲ್ಲ ಡೇಟ್ ಆಫ್ ಬರ್ತ್ ಆಗಲಿ, ಏನಾದರೂ ಪಾಸ್ವರ್ಡ್ ಆಗಲಿ, ಏನಾದರೂ ನೀವು ಟೈಪ್ ಮಾಡಬೇಕಿದ್ರೆ ಅದನ್ನು ಬ್ಲರ್ ಮಾಡ್ಕೊಳ್ಳಿ. ಅವತ್ತಿನ ವಿಡಿಯೋದಲ್ಲಿ ನಾನು ಬ್ಲರ್ ಮಾಡೋದು ಮರ್ತೋದೆ, ಅದಕ್ಕೆ ಯೂಟ್ಯೂಬ್ ಅವ್ರು ನನಗೆ ಮೇಲ್ ಕಳಿಸಿದ್ರು. ಮೇಲ್ ಕಳಿಸಾದ್ಮೇಲೆ ನಂದು ವಿಡಿಯೋ ಏನಿದೆ ರಿಮೂವೇ ಮಾಡಿಬಿಟ್ರು. ಆಮೇಲೆ ಹೋಗಿ ನೋಡಿದಾಗ, ಚೆಕ್ ಮಾಡಿದಾಗ ಆಮೇಲೆ ನನಗೆ ಜ್ಞಾಪನ ಬಂತು, ನನ್ನ ಒಂದು ಡೀಟೇಲ್ಸ್ ಇತ್ತು, ಪರ್ಸ್ನಲ್ ಡೀಟೇಲ್ಸು, ಅದನ್ನು ನಾನು ಬ್ಲರ್ ಮಾಡೋದು ಮರ್ತೋದೆ ಅಂತ. ಓಕೆ ಗೈಸ್, ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನಿಲ್ಲಿ ನಂದು ವೈಟಿ ಸ್ಟುಡಿಯೋ ಓಪನ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಕಂಟೆಂಟ್ ಅಲ್ಲ ನೆಟೆಟಿಕ್ಸ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಇಂಪ್ರೆಷನ್ಸು. ಸೊ ಈ ಮೇಯ್ನಾಗಿ ಇಂಪ್ರೆಷನ್ಸ್ ಬಂದ್ರೇ ನಮ್ದು ಏನಾಗೋದು, ಈ ವ್ಯೂಸ್ ಏನಿದೆ ಬರೋದು. ಸೊ ಇಂಪ್ರೆಷನ್ನೇ ಬಂದಿಲ್ಲ ಅಂದರೆ ವ್ಯೂಸ್ ಬರುತ್ತಾ? ಇಲ್ಲ ಅಲ್ವಾ? ಸೊ ಇಂಪ್ರೆಷನ್ಸ್ ಅಂದರೆ ಏನು, ಇಂಪ್ರೆಷನ್ನು ವ್ಯೂಸಲ್ಲಿ ಏನು ಡಿಫ್ರೆಂಟ್ ಇದೆ? ಸೊ ಸಿಂಪಲಿ ನಾನು ನಿಮಗೆ ತೋರಿಸ್ತೀನಿ. ಇಂಪ್ರೆಷನ್ಸ್ ಅಂದರೆ ನೋಡಿ, ಇಲ್ಲಿ ಇಂಪ್ರೆಷನ್ ನಮ್ದು ಇಲ್ಲಿ ನೋಡ್ಬೋದು, ನಮ್ಮದು ಜಾಸ್ತಿ ಇದೆ. ಓಕೆನಾ? ಲೈಕ್ 11.4 ಲ್ಯಾಕ್ ಇಂಪ್ರೆಷನ್ಸ್ ಇದೆ. ಆದರೆ ನಮಗೆ ವ್ಯೂಸ್ ಬಂದಿರೋದು ಎಷ್ಟು? 88K ವ್ಯೂಸ್ ಏನಿದೆ ಬಂದಿದೆ. ಓಕೆನಾ? ಸೊ ಏನಕ್ಕೆ ನಮಗೆ ಇಂಪ್ರೆಷನ್ ಇಷ್ಟು ತೋರಿಸ್ತಿದೆ, ವ್ಯೂಸ್ ಮಾತ್ರ ಎಷ್ಟು ಕಮ್ಮಿ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ ನಿಮ್ಮ ಮೈಂಡಲ್ಲಿ. ಸೊ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಇಂಪ್ರೆಷನ್ಸ್ ಅಂದರೆ ಏನಂತ ನೋಡ್ಕೊಳ್ಳಿ. ನೋಡಿ, ಇಂಪ್ರೆಷನ್ಸ್ ಅಂದರೆ ನೋಡಿ, ಇಲ್ಲಿ ನಮಗೆ ವಿಡಿಯೋ ಬಂದುಬಿಟ್ಟು ಶೋ ಆಗ್ತಿದೆಯಲ್ಲ, ಇದು ಇಂಪ್ರೆಷನ್. ಈ ಥರ ನಾವು ನೋಡಿಬಿಟ್ರೆ, ಇದನ್ನೆಲ್ಲ ನಾವು ನೋಡಿಬಿಟ್ರೆ ಇದು ಬಂದುಬಿಟ್ಟು ಇಂಪ್ರೆಷನ್ಗೆ ಕೌಂಟ್ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ಇಂಪ್ರೆಷನ್ನು. ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ತೀವಲ್ಲ, ಫಾರ್ ಎಕ್ಸಾಂಪಲ್ಗೆ ನೋಡಿ, ಇದು ಒಂದು ವಿಡಿಯೋ, ಇದು ನನ್ನ ಮುಂದೆ ಇಂಪ್ರೆಷನ್ ಬಂದಿರೋದು. ಇದನ್ನು ನಾವು ಈ ಥರ ಕ್ಲಿಕ್ ಮಾಡಿ ನೋಡ್ತೀವಲ್ವ, ಆಗ ಬಂದುಬಿಟ್ಟು ನಮಗೆ ವ್ಯೂಸಲ್ಲಿ ಕೌಂಟ್ ಆಗುತ್ತೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನು, ವ್ಯೂಸು ಮತ್ತು ಇಂಪ್ರೆಷನಲ್ಲಿ ಗೊತ್ತಾಯ್ತಲ್ವ? ಸೊ ಎಲ್ಲರಿಗೂ ಬಂದುಬಿಟ್ಟು ಇಂಪ್ರೆಷನ್ ಬಂದಾಗ ಎಲ್ಲರೂ ಬಂದುಬಿಟ್ಟು ಕ್ಲಿಕ್ ಮಾಡಲ್ಲ. ಓಕೆನಾ? ಯಾರೋ ಅದರಲ್ಲಿ ಒಬ್ಬೊಬ್ಬರು ಇಂಟ್ರೆಸ್ಟ್ ಇದ್ದವರು, ಇಲ್ಲ ಆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದ್ದವರು, ಇಲ್ಲ ಏನಾದರೂ ಕಲಿಬೇಕನ್ನೋರು ಬಂದುಬಿಟ್ಟು ಕ್ಲಿಕ್ ಮಾಡ್ತಾರೆ. ಸೊ ಇಂಪ್ರೆಷನ್ ಬಂದುಬಿಟ್ಟು ಯೂಟ್ಯೂಬು ಎಲ್ಲರ ಹತ್ರನೂ ಕಳಿಸುತ್ತೆ. ಸೊ ಒಂದು ಬಂದುಬಿಟ್ಟು ನೋಡ್ಕೊಳ್ಳಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು. ಓಕೆನಾ? ಸೊ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಮ್ಮದು ಒಂದು ಚಾನೆಲ್ ಇದೆ. ಓಕೆನಾ? ನಮ್ಮದು ಹೊಸ ಚಾನೆಲ್ ಇದೆ. ಇಲ್ಲಿ ನಾನು ನಿಮಗೆ ಶೋ ಮಾಡ್ತೀನಿ. ಇದು ನಮ್ಮದು ಒಂದು ಹೊಸ ಚಾನೆಲ್ಲು, ಈಗ ಬಂದುಬಿಟ್ಟು ಸ್ಟಾರ್ಟ್ ಮಾಡಿರೋದು ಅಂದ್ಕೊಳ್ಳಿ. ಚಾನಲ್ಲು 0 ಸಬ್ಸ್ಕ್ರೈಬರ್ಸ್ ಇದೆ ಈ ಚಾನಲಲ್ಲಿ. ಓಕೆನಾ? ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ವಿಡಿಯೋ ಅಪ್ಲೋಡ್ ಮಾಡಿದಾಗ ನಮ್ಮದು ಬಂದುಬಿಟ್ಟು ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಬಂದುಬಿಟ್ಟು
ಏನಿದೆ ಇಂಪ್ರೆಷನ್ಸ್ ಕಳಿಸ್ಬಿಡಲ್ಲ. ನೋಡಿ ಇಲ್ಲಿ ನೀವು ನೋಡ್ಬೋದು ನಂದರಲ್ಲಿ ಇಲ್ಲಿ ಇಂಪ್ರೆಷನ್ ಹಿಂಗೆ ಇದೆ. ಸ್ಟಾರ್ಟಿಂಗಲ್ಲಿ ಎಲ್ಲರ ಗ್ರಾಫಲ್ಲೂ ಈ ಥರ ಪ್ಲೇನಾಗಿ ಸ್ಟ್ರೈಟ್ ಲೈನ್ ಇರುತ್ತೆ. ಆಮೇಲೆ ಹೋಗ್ತಾ ಇಂಪ್ರೆಷನ್ಸ್ ಬರೋದು. ಹೋಗ್ತಾ ನಮಗೆ ಯಾವ ಥರ ಇಂಪ್ರೆಷನ್ ಬರುತ್ತೆ, ಡೈಲಿ ವಿಡಿಯೋ ಹಾಕೋದ್ರಿಂದ. ಓಕೆನಾ, ಡೈಲಿ ವಿಡಿಯೋ ಹಾಕೋದ್ರಿಂದ ನಮ್ದು ಏನಾಗುತ್ತೆ, ಇಂಪ್ರೆಷನ್ಸು ಜಾಸ್ತಿ ಆಗುತ್ತೆ ಈ ಥರ. ಓಕೆನಾ, ಈ ಗ್ರಾಫು ಫ್ಲ್ಯಾಟ್ ಲೈನ್ ಏನಿದೆ ಗ್ರಾಫದು, ಸೊ ಇದು ಬಂದುಬಿಟ್ಟು ಮೆಲ್ಲ ಗ್ರಾಫು ಮೇಲೆ ಹೋಗುತ್ತೆ. ಯಾವುದರಿಂದ, ಡೈಲಿ ವಿಡಿಯೋ ಹಾಕೋದ್ರಿಂದ. ಸೊ ನಮಗೇನು ಮಾಡಬೇಕು, ಡೈಲಿ ವಿಡಿಯೋ ಬಂದುಬಿಟ್ಟು ಹಾಕಬೇಕು. ಓಕೆನಾ, ಯೂಟ್ಯೂಬ್ ಇದೇ ಹೇಳ್ತಿಲ್ಲ ನೀವು ಡೈಲಿ ಒಂದು ವಿಡಿಯೋ ಹಾಕಿ ಅಂದ್ಬಿಟ್ಟು. ಜಸ್ಟ್ ಒಂದು ಪ್ಯಾಟ್ರನ್ ಇರುತ್ತೆ, ಆ ಪ್ಯಾಟ್ರನ್ನ ನಮಗೇನು ಮಾಡಬೇಕು, ಫಾಲೋ ಅಪ್ ಮಾಡಬೇಕು. ಈಗ ಅಂದ್ಕೊಳ್ಳಿ ನಮ್ಮದೊಂದು ಚಾನಲ್ ಇದೆ, ಇದರಲ್ಲಿ ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅಂದ್ಕೊಳ್ಳಿ ಒಂದು ದಿನದಲ್ಲಿ. ಸೊ ಸ್ಟಾರ್ಟಿಂಗ್ ಒಂದು ದಿನದಲ್ಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಯೂಟ್ಯೂಬ್ದು ಒಂದು ಏನು ವಿಷಯ ಅಂದರೆ, ಯೂಟ್ಯೂಬು ನೀವು ಹೊಸ ಚಾನಲ್ ಮಾಡಿದ್ದೀರಾ, ಬಟ್ ಝೀರೋ ಇಂಪ್ರೆಷನ್ ಯಾರ್ದು ಇರಲ್ಲ. ಓಕೆನಾ, ಅವ್ರದ್ದು 10 ಇಂಪ್ರೆಷನ್ ಈಗ ಇವತ್ತು ಸ್ಟಾರ್ಟ್ ಮಾಡಿ ಈಗ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಯೂಟ್ಯೂಬ್ ನಿಮ್ಮದು ವೀಡಿಯೋದು ಇಂಪ್ರೆಷನ್ ಕಳಿಸುತ್ತೆ. ಓಕೆನಾ, ಇದು ಮಾತ್ರ 100%. ಅಟ್ಲೀಸ್ಟ್ ನಿಮ್ಮದು 100 ಇಂಪ್ರೆಷನ್ ಆದರೂ ಕಳಿಸ್ಬೋದು, ಇಲ್ಲ ಒಂದು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ 1K ಕಳಿಸ್ಬೋದು, ಇಲ್ಲ 1,00,000 ಕಳಿಸ್ಬೋದು ನಿಮ್ಮದು ಇಂಪ್ರೆಷನ್ನು. ಸೊ ಏನಿದೆ ಇಂಪ್ರೆಷನ್ನು ಕಳಿಸುತ್ತೆ ಯೂಟ್ಯೂಬು. ನಮಗೇನು ಮಾಡಬೇಕು, ನಮಗೆ ಒಳ್ಳೆ ವೀಡಿಯೋ ಮಾಡಬೇಕು, ಅದೇ ಮೇನ್ ಇಂಪಾರ್ಟೆಂಟು. ಡೈಲಿ ವೀಡಿಯೋ ಹಾಕೋದ್ರಿಂದ ಸೊ ನಮ್ಮದು ಇಂಪ್ರೆಷನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಮೇಕ್ ಶೋರ್ ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತಲ್ಲ, ನೀವು ಕಂಟಿಸ್ಟೆನ್ಸ್ ಆಗಿರ್ತೀರಲ್ಲ, ಸೊ ಆಗೇನಾಗುತ್ತೆ, ಇನ್ನೂ ಜಾಸ್ತಿ ನಿಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮದು ವೀಡಿಯೋ ಕ್ವಾಲಿಟಿ ಏನಿದೆ ಅದನ್ನು ಕೂಡ ಇಂಪ್ರೂವ್ ಮಾಡಬೇಕು. ನಾನು ಸ್ಟಾರ್ಟಿಂಗಲ್ಲಿ ಏನಕ್ಕೆ 90 ಡೇಸ್ ಅಂತ ಹೇಳಿದೆ ನಿಮಗೆ, ನಮ್ಮದು ಬಂದುಬಿಟ್ಟು 2 ಮಂತ್ಸ್ ಕಲಿಯೋದ್ರಲ್ಲೇ ಹೋಗ್ಬಿಡುತ್ತೆ. ಓಕೆನಾ, ನಮ್ಮದು 2 ಮಂತು ಕಲಿಯೋದ್ರಲ್ಲೇ ನಮ್ಮದು ಕಳೆದುಬಿಡುತ್ತೆ ಕಾಲ. ಸೊ ಅದಾದಮೇಲೆ ನೀವು 1 ಮಂತಲ್ಲೇ ಬೇಕಿದ್ರೆ ಗ್ರೋ ಮಾಡ್ಕೋಬೋದು ಈಸಿಲಿ. ಓಕೆನಾ, 1 ಮಂತಲ್ಲಿ ನಾನು ನಿಮಗೆ ಲಾಸ್ಟಲ್ಲಿ ಯೂಟ್ಯೂಬ್ದು ಏನು ಸೀಕ್ರೆಟ್ ಇದೆ, 1 ಮಂತಲ್ಲಿ ನಾವು ಯಾವ ಥರ ಗ್ರೋ ಮಾಡ್ಕೋಬೋದು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಫಸ್ಟು ನಮಗೆ ಲಾಭ ನಷ್ಟ ಏನಿದೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಅದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ. ಸೊ ನೋಡಿದ್ರಾ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಇಂಪ್ರೆಷನ್ಸ್ ಬಂದುಬಿಟ್ಟು ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಸ್ಕಿಲ್ಸ್ಗಳನ್ನ ಕಲಿತೀರಾ. ಎಡಿಟಿಂಗ್ ಸ್ಕಿಲ್ ಆಗಲಿ, ಇಲ್ಲ ಮಾತಾಡೋ ಸ್ಟೈಲ್ ಆಗಲಿ, ಇಲ್ಲ ನಿಮ್ಮದು ಬೇರೆ ಏನು ಸ್ಕಿಲ್ಸ್ಗಳೆಲ್ಲ ಇದ್ದಾವಲ್ವ, ಸೊ ಡೈಲಿ ವಿಡಿಯೋ ಮಾಡೋದ್ರಿಂದ ಆ ಸ್ಕಿಲ್ನು ಕಲ್ತ್ಕೊಂಡು ಹೋಗ್ತೀರಾ. ಅದಾದಮೇಲೆ ಇದಾಯಿತು ನಮ್ಮದು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಲಾಭ ಆಯಿತು. ಓಕೆನಾ, ಸೊ ಅದೇ ನಾವು ನಷ್ಟದ ಬಗ್ಗೆ ಮಾತಾಡೋದಾದರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನು ನಷ್ಟ ಆಗುತ್ತೆ, ಸೊ ಲಾಭ ನೋಡ್ಕೊಂಡ್ರಲ್ಲ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಲಾಭ ಒಂದು ಬಂದುಬಿಟ್ಟು ನೀವು ಸ್ಕಿಲ್ಸ್ ಎಲ್ಲ ಕಲಿತೀರಾ, ಎಡಿಟಿಂಗ್ ಸ್ಕಿಲ್ಲು ಎಲ್ಲ ಸ್ಕಿಲ್ಲು ಕಲಿತೀರಾ. ಅದಾದಮೇಲೆ ಎರಡನೇದು ಬಂದುಬಿಟ್ಟು ನಿಮ್ಮದು ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಯೂಟ್ಯೂಬ್ಗೂ ಗೊತ್ತಾಗುತ್ತೆ, ಹಾಂ ಇವರು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ. ಓಕೆನಾ, ಅದಾದಮೇಲೆ ನಾವು ನಷ್ಟದ ಬಗ್ಗೆ ಮಾತಾಡೋದಾದರೆ ಗೈಸ್, ಈಗ ನೀವು ಅಂದ್ಕೊಳ್ಳಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಡೈಲಿ. ಓಕೆನಾ, ಅಂದ್ಕೊಳ್ಳಿ ಈಗ ನಿಮ್ಮದು ಬಂತು ಒಂದು ವಿಡಿಯೋದಲ್ಲಿ 100, ಈ ಥರ ಒಂದು ವಿಡಿಯೋದಲ್ಲಿ ಡೇ 1ಅಲ್ಲಿ ಬಂತು, ಡೇ 2ಅಲ್ಲಿ ಬಂತು ನಿಮಗೆ 2K, ಡೇ 3ಅಲ್ಲಿ ಬಂತು ನಿಮಗೆ ಮತ್ತೆ 100 ವ್ಯೂಸು, ಮತ್ತು ಡೇ 4ಅಲ್ಲಿ ಬಂದುಬಿಟ್ಟು ನಿಮಗೆ 50K ವ್ಯೂಸು. ಓಕೆನಾ, ಸೊ ಆಗ ಏನಾಗುತ್ತೆ ಅಂದರೆ, ಸೊ ನೀವು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ವ, ಆಗ ಬಂದುಬಿಟ್ಟು ಈ 50K ಅಲ್ಲಿ ವ್ಯೂಸ್ ಚೆನ್ನಾಗಿ ಓಡ್ತಾ ಇದೆ ವ್ಯೂಸ್ ಇದರಲ್ಲಿ ಅಂದರೆ, ಆಗ ಬಂದುಬಿಟ್ಟು ಇದು ಇಂಪ್ರೆಷನ್ ಹೋಗೋದು ನಿಂತೋಗ್ಬಿಡುತ್ತೆ, ಬೇರೆ ವಿಡಿಯೋದಲ್ಲಿ ಫೋಕಸ್ ಆಗುತ್ತೆ. ಸೊ ಇದು ಒಂದು ಬಂದುಬಿಟ್ಟು ರಿಯಾಲಿಟಿ ಯೂಟ್ಯೂಬ್ದು. ಸೊ ಏನಾಗುತ್ತೆ ಅಂದರೆ, ಈಗ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಡೈಲಿ, ಸೊ ಆಗ ಒಂದು ವೀಡಿಯೋದಲ್ಲಿ ಜಾಸ್ತಿ ವ್ಯೂಸ್ ನೋಡೋಕ್ಕೆ ಸಿಕ್ಕಿರುತ್ತಲ್ವ, ಸೊ ನೆಕ್ಸ್ಟು ಮತ್ತೆ ನೀವೇನು ಮಾಡ್ತೀರಾ, ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಾ. ಅದಕ್ಕೊಂದು ಸ್ವಲ್ಪ ಟೈಮು ಸ್ಪೇಸು ಏನು ಕೊಡದೆ ನೆಕ್ಸ್ಟು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಲ್ವ, ಆಗ ಬಂದುಬಿಟ್ಟು ಚೆನ್ನಾಗಿ ಒಳ್ಳೆ ವ್ಯೂಸ್ ಬರ್ತಾ ಇರೋ ವೀಡಿಯೋದು ಇಂಪ್ರೆಷನ್ ನಿಂತು ನಿಮ್ಮದು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಬಂದುಬಿಟ್ಟು ನಷ್ಟ ಅಂತಲೇ ಹೇಳ್ಬೋದು. ಓಕೆನಾ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ. ಸೊ ಗೊತ್ತಾಯ್ತಲ್ವ, ಸೊ ನಷ್ಟ ಯಾವುದ್ರಲ್ಲಾಗುತ್ತೆ ಆ್ಯಂಡ್ ಲಾಭ ಯಾವುದ್ರಲ್ಲಾಗುತ್ತೆ ಅಂತ. ಸೊ ನಿಮ್ಮದು ಏನಾದರೂ ಜಾಸ್ತಿ ವ್ಯೂಸು ಏನಾದರೂ ನೋಡೋಕ್ಕೆ ಸಿಗ್ತಾ ಇದೆ, ಜಾಸ್ತಿ ಸ್ಪೀಡಾಗಿ ಅದರಲ್ಲಿ ವ್ಯೂಸ್ ಏನಾದರೂ ಬರ್ತಾ ಇದೆ ಅಂದರೆ ನೀವು
ದಿನ ಇಲ್ಲ 2 ದಿನ ಗ್ಯಾಪ್ ಇಟ್ಬಿಡಿ. ಆಮೇಲೆ ಬೇಕಿದ್ರೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿ. ಅದಕ್ಕೆ ವೆಯ್ಟ್ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ವ್ಯೂಸ್ ಬರಲಿ, ಇನ್ನೂ ರೀಚ್ ಆಗಲಿ, ಇನ್ನು ಮುಂದಕ್ಕೆ ಇಂಪ್ರೆಷನ್ಸ್ ಹೋಗಲಿ, ಅದು ವೆಯ್ಟ್ ಮಾಡಿ. ಓಕೆನಾ? ಇದೊಂದು ಸೊಲ್ಯೂಷನ್ ನಾನು ನಿಮಗೆ ಹೇಳ್ತಾ ಇರೋದು. ಇಲ್ಲಾಂದರೆ ನೀವು ಡೈಲಿ ಬೇಸಿಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ ಗೈಸ್? ಅದಾದಮೇಲೆ ಗೈಸ್ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಯೂಟ್ಯೂಬಲ್ಲಿ ನೀವು 90 ಡೇಸಲ್ಲಿ ಗ್ರೋ ಆಗಿಬಿಡ್ಬೋದು ಈಸಿಲಿ ಅಂದ್ಬಿಟ್ಟು. ಸೊ 90 ಡೇಸೆಲ್ಲ 1 ಮಂತಲ್ಲೇ ಗ್ರೋ ಆಗ್ಬೋದು. 90 ಡೇಸ್ ಅಂತ ಏನಕ್ಕೆ ಹೇಳಿದ್ದೆ ಅಂದರೆ 2 ಮಂತಲ್ಲಿ ನೀವು ಕಲಿತೀರಾ. ಸೊ ಕಲಿಬೇಕಿದ್ರೆ ಎಲ್ಲನೂ ನೀವು ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊತೀರಾ, ಕಲಿತೀರಾ, ಎಲ್ಲ ವಿಷಯನೂ ಬಂದುಬಿಟ್ಟು ಕಲೆಕ್ಟ್ ಮಾಡ್ತಿರ್ತೀರಾ. ಸೊ ಅದರಲ್ಲೇ ನಿಮ್ಮದು 2 ಮಂತ್ಸ್ ಹೋಗಿಬಿಡುತ್ತೆ, 60 ಡೇಸ್ ಹೋಗಿಬಿಡುತ್ತೆ. ಅದಾದಮೇಲೆ 1 ಮಂತಲ್ಲಿ ನೀವು ಯಾವ ಥರ ಬಂದುಬಿಟ್ಟು ಗ್ರೋ ಮಾಡ್ಕೋಬೋದು. 1 ತಿಂಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಈಸಿಲಿ ಗ್ರೋ ಆಗಿಬಿಡ್ಬೋದು. ಸೊ ಸಿಂಪಲಿ ನಾನಿಲ್ಲಿ ಟ್ರೆಂಡ್ಸಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಟ್ರೆಂಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. 100% ನಾನು ಹೇಳ್ತಿದ್ದೀನಿ, ಇದನ್ನು ನೀವು ಫಾಲೋ ಮಾಡಿದರೆ ನೀವು ಈಸಿಲಿ ಬಂದುಬಿಟ್ಟು ಗ್ರೋ ಮಾಡ್ಕೋಬೋದು. ಸೊ ಇಲ್ಲಿ ಬಂದುಬಿಟ್ಟು ಟಾಪ್ ಸರ್ಚಸಲ್ಲಿ ನೀವು ಇಲ್ಲಿ ನೋಡ್ಬೋದು, ಟಾಪ್ ಸರ್ಚಸ್ ಅಂತ ಇದೆ. ಅದಾದಮೇಲೆ ಇಲ್ಲಿ ಕೀವರ್ಡ್ಸ್ ಇದೆ. ಇಲ್ಲಿ ಏನು ಕೀವರ್ಡ್ ಇದೆ, 3 ಕೀವರ್ಡು ನಿಮಗೆ ಬಂದುಬಿಟ್ಟು ಸಿಗುತ್ತೆ. ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ವ್ಯೂಸ್ ಇನ್ ಕನ್ನಡ, ಹೌ ಟು ಕ್ರಿಯೇಟ್ ಅನಿಮೇಟೆಡ್ ವೀಡಿಯೋಸ್ ಇನ್ ಕನ್ನಡ, ಹೌ ಟು ಕ್ರಿಯೇಟ್ 3D ಅನಿಮೇಟೆಡ್ ಎಲ್ಲ ಬಂದುಬಿಟ್ಟು ನನ್ನ ಕ್ಯಾಟಗರಿ ಇದೆ. ಬಂದುಬಿಟ್ಟು ಇಲ್ಲಿ ಆಡಿಯನ್ಸ್ ಸರ್ಚ್ ಮಾಡಿರೋದು ಇದು ಬಂದುಬಿಟ್ಟು ನನಗೆ ವೈಟಿ ಸ್ಟುಡಿಯೋ ಏನಿದೆ ಸಜೆಸ್ಟ್ ಮಾಡ್ತಾ ಇದೆ. ಸೊ ನೀವು ಡೈಲಿ ಬಂದುಬಿಟ್ಟು ಈ ಟ್ರೆಂಡ್ಸಲ್ಲಿ ಹೋಗಿಬಿಟ್ಟು ಈ ಎಕ್ಸ್ಪ್ಲೋರ್ ಟಾಪಿಕಲ್ಲಿ ಬಂದುಬಿಟ್ಟು ಟಾಪ್ ಸರ್ಚಲ್ಲಿ ಬಂದು ಇದ್ರ ಮೇಲೆ ನೀವು ಏನಾದರೂ ವೀಡಿಯೋ ಮಾಡಿದರೆ ನೀವು 100% 1 ಮಂತಲ್ಲಿ ನೀವು ಗ್ರೋ ಆಗಿಬಿಡುತ್ತೆ ನಿಮ್ಮ ಚಾನಲ್ಲು. ಇದೊಂದು ಬಂದುಬಿಟ್ಟು ಸೀಕ್ರೆಟ್ ಟಿಪ್ಪು ಯೂಟ್ಯೂಬ್ದು. ಸೊ ಇದನ್ನು ಫಾಲೋ ಅಪ್ ಮಾಡಿ ಆ್ಯಂಡ್ 30 ಡೇಸ್ ವೆಯ್ಟ್ ಮಾಡಿ ಆ್ಯಂಡ್ ನೋಡಿ. ಓಕೆನಾ? ಸೊ ತುಂಬ ಜನ ಬಂದುಬಿಟ್ಟು ಇದ್ರ ಮೇಲೆ ವೀಡಿಯೋ ಮಾಡಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಿದ್ದು, ಇಷ್ಟ ಬಂದಿದ್ದು ಆ ಥರ ವೀಡಿಯೋಸ್ ಮಾಡ್ತಾರೆ. ಬಟ್ ನಿಮಗೇನು ಮಾಡಬೇಕು, ಇದ್ರ ಮೇಲೆ ವೀಡಿಯೋ ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ. 100% ನಿಮ್ಮ ಚಾನಲ್ ಏನಾಗುತ್ತೆ, ಗ್ರೋ ಆಗುತ್ತೆ. ಸೊ ನಿಮಗೆ ನಿಮ್ಮ ಡಿಮ್ಯಾಂಡ್ ಮೇಲೆ ವೀಡಿಯೋ ಮಾಡಬೇಡಿ. ನಿಮಗೆ ಇಷ್ಟ ಬಂದಿದ್ದು ವೀಡಿಯೋ ಮಾಡಿದರೆ ನೀವೇ ವೀಡಿಯೋನ ನೋಡಬೇಕು, ಬೇರೆ ಯಾರೂ ವೀಡಿಯೋ ನೋಡಲ್ಲ. ಓಕೆನಾ? ನೀವು ಆಡಿಯನ್ಸ್ ಡಿಮ್ಯಾಂಡಲ್ಲಿ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ, ಆಡಿಯನ್ಸ್ ಏನು ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ, ಆ ಥರ ವೀಡಿಯೋಸ್ ಏನಾದರೂ ಮಾಡಿದರೆ ನಿಮ್ಮದು ಪಕ್ಕ 100% ಬಂದುಬಿಟ್ಟು ಏನಾಗುತ್ತೆ, ವ್ಯೂಸ್ನೂ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಚಾನಲ್ನೂ ಬೇಗ ಬಂದುಬಿಟ್ಟು ಗ್ರೋ ಆಗಿಬಿಡುತ್ತೆ. ಅದಕ್ಕೆ ವೈಟಿ ಸ್ಟುಡಿಯೋ ಆವಾಗವಾಗ ನಿಮಗೆ ಸಜೆಸ್ಟ್ ಮಾಡ್ತಾ ಇರುತ್ತೆ, ನೀವು ಈ ಟಾಪಿಕಲ್ಲಿ ವೀಡಿಯೋನ ಮಾಡಿ ನಿಮ್ಮದು ಚಾನೆಲ್ ಬಂದುಬಿಟ್ಟು ಬೇಗ ಗ್ರೋ ಆಗುತ್ತೆ ಅಂತ. ಓಕೆನಾ? ಸೊ ಆದಷ್ಟು ಟಾಪ್ ಸರ್ಚಸಲ್ಲಿ ನೋಡಿ. ಅದಾದಮೇಲೆ ರೀಸೆಂಟ್ ವೀಡಿಯೋಸಲ್ಲೂ ನೋಡಿ, ನಿಮಗೆ ಬಂದುಬಿಟ್ಟು ವೀಡಿಯೋಸ್ ನಿಮ್ಮ ರಿಲೇಟೆಡ್ ಇದ್ದರೆ ಅದಕ್ಕೆ ವೀಡಿಯೋ ನೀವು ಮಾಡ್ಬೋದು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಏನಿದೆ ಅದನ್ನು ನೀವು ನೋಡ್ಬೋದು. ಓಕೆನಾ? ನೋಡಿಬಿಟ್ಟು ಅದ್ರ ಮೇಲೆ ನೀವು ವೀಡಿಯೋನ ಮಾಡ್ಬೋದು, ಇಲ್ಲ ಆ ವೀಡಿಯೋಸ್ ಏನಿದೆ ಅದನ್ನು ನೋಡಿಬಿಟ್ಟು ಕಲ್ತ್ಬಿಟ್ಟು ವೀಡಿಯೋನ ಮಾಡ್ಬೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ವಾ ನಿಮ್ಮದು ಡೈಲಿ ವೀಡಿಯೋ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಯೂಟ್ಯೂಬ್ ಇದು ಹೇಳಿಲ್ಲ ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ, ಯೂಟ್ಯೂಬ್ ಹೇಳ್ತಾ ಇಲ್ಲ. ಓಕೆನಾ? ಯೂಟ್ಯೂಬ್ ಏನು ಹೇಳ್ತಾ ಇದೆ ಅಂದರೆ ನೀವು ಯಾವಾಗಾದರೂ ವೀಡಿಯೋ ಅಪ್ಲೋಡ್ ಮಾಡಿ. ಲೈಕ್ ಅಂದ್ಕೊಳ್ಳಿ, ಈಗ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ಅದಾದಮೇಲೆ 2 ಡೇಸ್ಗೆ ಒಂದು ಸಲ ಅಪ್ಲೋಡ್ ಮಾಡೋದಾದರೂ ಮಾಡ್ಬೋದು, 1 ವೀಕ್ಲಿ ಒಂದು ಸಲ ಅಪ್ಲೋಡ್ ಮಾಡೋದಾದರೂ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಬಟ್ ಏನು ಹೇಳುತ್ತೆ ಅಂದರೆ ಯೂಟ್ಯೂಬಲ್ಲಿ ಯಾವಾಗಾದರೂ ವೀಡಿಯೋ ಅಪ್ಲೋಡ್ ಮಾಡಿ, ಏನು ತೊಂದರೆ ಇಲ್ಲ, ಒಂದೇ ಪ್ಯಾಟ್ರನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ. ಒಂದೇ ಪ್ಯಾಟ್ರನ್ ಅಂದರೆ ನೀವು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ರೆ ಡೈಲಿ ಮಾಡಿ, 2 ಡೇಸ್ಗೆ ಒಂದು ಸಲ ಮಾಡ್ತಿದ್ರೆ 2 ಡೇಸ್ಗೆ ಒಂದು ಸಲ ನಿಮ್ಮ ವೀಡಿಯೋ ಬರಲೇಬೇಕು. 1 ವೀಕ್ಲಿ ಒಂದು ಸಲ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ 1 ವೀಕ್ಲಿ ಒನ್ಸು ನಿಮ್ಮ ವೀಡಿಯೋ ಬರಲೇಬೇಕು. ಓಕೆನಾ? ಸೊ ಇನ್ನೊಂದು ನಾನು ನಿಮ್ಗೆ ಹೇಳಿಬಿಡ್ತೀನಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರದ್ದು ಬೆನಿಫಿಟ್ಸು. ಸೊ ಅಂದ್ಕೊಳ್ಳಿ, ನೀವು ಡೈಲಿ ವೀಡಿಯೋ ಮಾಡ್ತಿದ್ದೀರಾ, ನಿಮ್ಮದು 7 ಡೇಸಲ್ಲಿ ಡೈಲಿ ವೀಡಿಯೋ ಹಾಕ್ತಾಯಿದ್ದೀರಾ ಆ್ಯಂಡ್ ವೀಕ್ಲಿ ಒನ್ಸ್ ಒಂದು ವೀಡಿಯೋ ಒಬ್ಬರು ಹಾಕ್ತಾರೆ ಅಂದ್ಕೊಳ್ಳಿ. ವೀಕ್ಲಿ ಒಂದೊಂದು ವೀಡಿಯೋ, 2 ವೀಡಿಯೋ ಇಲ್ಲ 1 ವೀಡಿಯೋ ಹಾಕ್ತಾರೆ ಅಂದ್ಕೊಳ್ಳಿ. ಇದರಲ್ಲಿ ಚಾನೆಲ್ ಗ್ರೋ ಆಗುತ್ತಲ್ವ ಚಾನಲ್ಲು, ಅವ್ರದ್ದು ಯಾರ್ದು ಜಾಸ್ತಿ ಚಾನ್ಸಸ್ ಹೈ ಇರುತ್ತೆ ಗ್ರೋ ಆಗೋದು. ಸೊ ಹೈ ಅಫ್ಕೋರ್ಸ್ ಜಾಸ್ತಿ ಯಾರ್ದು ಇರುತ್ತೆ ಅಂದರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರ್ದು ಇರುತ್ತೆ. ಯಾಕಂದರೆ ವೀಕ್ಲಿ ಬಂದುಬಿಟ್ಟು 2 ಸಲ ಮಾತ್ರ ಇಲ್ಲ 1 ಸಲ ಮಾತ್ರ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅವ್ರದ್ದು ವೀಡಿಯೋ ಗ್ರೋ ಆಗುತ್ತಾ ಇಲ್ವಾ ಅಂತ. ಬಟ್ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರಿಗೆ ಡೈಲಿನೂ ಬಂದುಬಿಟ್ಟು ಚಾನ್ಸ್ ಇರುತ್ತೆ ನಿಮ್ಮದು ವೀಡಿಯೋ ಗ್ರೋ ಆಗೋಕ್ಕೆ. ಸೊ ಆದಷ್ಟು ಡೈಲಿ ವೀಡಿಯೋನು ಅಪ್ಲೋಡ್ ಮಾಡಿ, ಒಂದು ಪ್ಯಾಟ್ರನಲ್ಲಿ ವರ್ಕ್ ಮಾಡಿ. 2 ಡೇಸ್ಗೆ ಒಂದು ಸಲ ಮಾಡೋದಾದರೂ ಮಾಡಿ, ನೀವು ಡೈಲಿ ಮಾಡೋದಾದರೂ ಮಾಡಿ, ಇಲ್ಲ 7 ಡೇಸ್ಗೆ ಒಂದು ಸಲ ಮಾಡೋದಾದರೂ ಮಾಡಿ. ಆ್ಯಂಡ್ ಡೈಲಿ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಅನ್ನೋರು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ.
ಬಟ್ ಏನು ನಷ್ಟ ಅಂದರೆ ಸೊ ಈ ಥರ ನಾನು ಹೇಳಿದ್ನಲ್ವ, ಜಾಸ್ತಿ ವ್ಯೂಸು ಬಂದಾಗ ನೀವು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ವ, ಆವಾಗ ಬಂದುಬಿಟ್ಟು ಅದಕ್ಕೆ ಇಂಪ್ರೆಷನ್ ಡೌನ್ ಆಗಿಬಿಡುತ್ತೆ. ಸೊ ನಿಮ್ದೇನಾದರೂ ಜಾಸ್ತಿ ವ್ಯೂಸು ಬರ್ತಾ ಇದೆ, ನೀವು ನೋಟಿಸ್ ಮಾಡ್ತಾ ಇದ್ದೀರಾ, ಜಾಸ್ತಿ ಇಂಪ್ರೆಷನ್ಸ್ ಹೋಗಿ ಜಾಸ್ತಿ ವ್ಯೂಸ್ ಬರ್ತಾ ಇದ್ದರೆ ಆಗ ನೀವು ಒಂದು 2 ಡೇಸ್ದು ಗ್ಯಾಪ್ ಬಿಡಿ. 2 ಡೇಸ್ ಗ್ಯಾಪ್ ಬಿಟ್ಟಾದ್ಮೇಲೆ ಮತ್ತೆ ನೀವು ಕಂಟಿನ್ಯೂನ ಮಾಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ಸ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.